ಈ ವಿಡಿಯೋದಲ್ಲಿ ನೀವು ಗೋಲ್ಡ್ ಹೆಂಗೆ ತೊಗೊಬೇಕು ಡಿಜಿಟಲ್ ಫಾರ್ಮಲ್ಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇವತ್ತಿನ ಗೋಲ್ಡ್ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ 6,000 1 ಗ್ರಾಮ್ಗೆ. ಸೊ ನೀವು 6,000 1 ಗ್ರಾಮ್ಗೆ ನೀವು ಒಡವೆ ಅಂಗಡಿಗೆ ಹೋದರೆ ಅಂದರೆ ಜ್ಯುವೆಲ್ಲರಿ ಅಂಗಡಿಗೆ ಹೋದರೆ ನೀವು 6,000 ಕೊಟ್ಟರೆ 1 ಗ್ರಾಮ್ ಗೋಲ್ಡ್ ಕೊಡ್ತಾರೆ, ಫಿಸಿಕಲ್ ಗೋಲ್ಡ್ ಕೊಡ್ತಾರೆ. ಸೊ ಕಷ್ಟ ಆಗುತ್ತೆ ನಮಗೆ 6,000 ಒಂದು ಗ್ರಾಮ್ ಗೋಲ್ಡ್ ತೊಗೊಳೋದಕ್ಕೆ ಕಷ್ಟ ಆಗುತ್ತೆ, 6,000 ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ 100 ರೂಪಾಯಿ 50 ರೂಪಾಯಿ ಇದ್ರೂ ಸಹ ನೀವು ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಹೆಂಗೆ ಅಂತ ಡಿಜಿಟಲ್ ಫಾರ್ಮಲ್ಲಿ ನೀವು ಗೋಲ್ಡ್ ಪರ್ಚೇಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. 50 ರೂಪಾಯಿಂದ ಸಹ ನೀವು ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಅಂದರೆ 1 ಮಿಲಿಗ್ರಾಮ್ ನೀವು ಅಂಗಡಿಗೆ ಹೋದರೆ 1 ಮಿಲಿಗ್ರಾಮ್ ಕೊಡೋದಿಲ್ಲ, ಯಾಕಂದರೆ ಅದು ಹ್ಯಾಂಡಲ್ ಮಾಡೋದು ಕಷ್ಟ, ತುಂಬ ಸಾಫ್ಟಾಗಿರುತ್ತೆ, ಹ್ಯಾಂಡಲ್ ಮಾಡೋದು ಕಷ್ಟ, ಅದನ್ನು ಇಟ್ಕೊಳೋದು ಕಷ್ಟ. ಸೊ ನಿಮಗೆ ಡಿಜಿಟಲ್ ಫಾರ್ಮಲ್ಲಿ 50 ರೂಪಾಯಿಗೂ ಸಹ ನೀವು ಗೋಲ್ಡ್ ಪರ್ಚೇಸ್ ಮಾಡ್ಬೋದು. ಸೊ ಅದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫುಲ್ ಡೀಟೇಲ್ ಆಗಿ ನೋಡಿ. ಸೊ ಇವಾಗ ನಾನು ಮೊಬೈಲ್ ಓಪನ್ ಮಾಡಿ ನಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊತಾ ಇದ್ದೀನಿ. ನಾನು ಅಂದರೆ ಡಿಮ್ಯಾಟ್ ಅಕೌಂಟ್ ಕೈಟ್ ಜೆರೋದಾದಲ್ಲಿ ನನ್ನ ಅಕೌಂಟ್ ಇದೆ, ಓಪನ್ ಮಾಡ್ಕೊತಾ ಇದ್ದೀನಿ. ಪಾಸ್ವರ್ಡ್ ಹಾಕ್ಕೊತಾ ಇದ್ದೀನಿ. ಈಗ ಲಾಗಿನ್ ಮಾಡ್ಕೊತಾ ಇದ್ದೀನಿ. OTP ಬರುತ್ತೆ, OTP ಹಾಕ್ಕೋತೀನಿ. ಸೊ ಇವಾಗ ಲಾಗಿನ್ ಆಯಿತು. ಸೊ ಲಾಗಿನ್ ಬಂದರೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಇದು ನಂದು ಲಾಗಿನ್ ಆಗಿದೆ. ಈಗ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಹತ್ರ ಎಷ್ಟು ಫಂಡ್ ನನ್ನ ಹತ್ರ ಇದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಸೊ ನನ್ನ ಹತ್ರ ನಾನು ವಾಲೆಟಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ 2100 ಇದೆ. ಓಕೆ, ನನ್ನ ಹತ್ರ ಫಂಡ್ ಇದೆ ಈಗ. ಸೊ ನಾನು ಮೆನ್ಯೂಗೆ ಹೋಗಿ ನಾನು ಇವಾಗ ಇಲ್ಲಿ ಸರ್ಚ್ ಮಾಡಬೇಕು. ನಾನು ಗೋಲ್ಡ್ ಪರ್ಚೇಸ್ ಮಾಡಬೇಕಲ್ಲ, ಗೋಲ್ಡ್ ಬೀಸ್ ಅಂತ ಸರ್ಚ್ ಮಾಡ್ತೀನಿ. ನೋಡಿ ಗೋಲ್ಡ್ ಬೀಸ್ ಬಂತಲ್ವಾ, ಗೋಲ್ಡ್ ಅಂದ ತಕ್ಷಣ ಗೋಲ್ಡ್ ಬೀಸ್ ಬಂತು, NSE ಗೋಲ್ಡ್ ಬೀಸು. ಸೊ ನೀವು ಬೈ ಮಾಡಬೇಕಂದ್ರೆ ಇವತ್ತಿನ ರೇಟು 49 ರುಪೀಸು ಕಾಣಿಸ್ತಿದೆಯಾ ಇಲ್ಲಿ, 49 ರುಪೀಸು, 49.73. ಸೊ ನಾನು ಚಾರ್ಟ್ಗೆ ಹೋಗ್ತೀನಿ. ಫಸ್ಟ್ ಬೈ ಮಾಡ್ಕೊಂಡಿದ್ದೆಲ್ಲ ಚಾರ್ಟ್ಗೆ ಹೋಗ್ತೀನಿ. ಅದು ಎಷ್ಟು ಹೆಂಗೆ ಪರ್ಫಾರ್ಮ್ ಆಗ್ತಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ, ಹೆಂಗೆ ಪರ್ಫಾರ್ಮ್ ಆಗಿದೆ ಅಂತ. 5 ಇಯರ್ ಹಿಸ್ಟ್ರಿ ಹಾಕ್ಕೊತೀನಿ. ನೋಡಿ ನಿಮ್ಮ ಮುಂದೆ ಇವಾಗ ನಾನು 5 ಇಯರ್ ಹಿಸ್ಟ್ರಿ ಗೋಲ್ಡ್ ಪ್ರೈಸು ಹೆಂಗೆ ಗ್ರೋತ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ 2019 ಜಸ್ಟ್ 25-30 ರೂಪಾಯಿ ಇತ್ತು, ಕಾಣಿಸ್ತಿದ್ಯಾ? ನೋಡಿ ಒಂದು ಇದು ಮಾಡಿ ನೋಡಿ, ಲೈನ್ ತೋರಿಸ್ತೀನಿ ನೋಡಿ, 30 ರೂಪೀಸ್ ಇತ್ತು, ಕಾಣಿಸ್ತಿದ್ಯಾ? ನೋಡಿ ಇಲ್ಲಿಗೆ 2019. ಸೊ ಇವತ್ತು ಎಷ್ಟಾಗಿದೆ ನೋಡಿ, ಇವಾಗ ತೊಗೋಬೇಕಂದ್ರೆ ನೀವು 49 ರುಪೀಸ್ ಇವಾಗ ತೊಗೋಬೇಕಂತ ಹೇಳಿದ್ರೆ. ಸೊ 5 ವರ್ಷಕ್ಕೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ಈ ರೀತಿ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಹತ್ರ 50 ರೂಪಾಯಿ ಇದ್ರೂ ಸಹ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇವಾಗ ನಾನು ಒಂದೆರಡು ಗ್ರಾಮ್ ಅಂದರೆ 100 ರೂಪಾಯಿ ಗೋಲ್ಡ್ ಪರ್ಚೇಸ್ ಮಾಡ್ತೀನಿ. ನೋಡಿ ಹೆಂಗೆ ಮಾಡ್ತೀನಿ ಅಂತೇಳಿ. ಬ್ಯಾಕ್ ಹೋಗ್ತೀನಿ. ಸೊ ಅದೇ ಗೋಲ್ಡ್ ಬೀಸ್ ಅಂತಿತ್ತಲ್ಲ, ಹೋಗ್ತೀನಿ. ಸೊ ಇಲ್ಲಿ ಬೈ ಅಂತ ಆಪ್ಷನ್ ಇದೆ, ಬೈ ಕೊಡ್ತೀನಿ. ಸೊ ಇವಾಗ ನನಗೆ ಕ್ವಾಂಟಿಟಿ ಕೇಳುತ್ತೆ. ಸೊ ನಾವು 1 ಕ್ವಾಂಟಿಟಿ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ 2 ಕ್ವಾಂಟಿಟಿ ಹಾಕ್ತೀನಿ ನಿಮಗೆ ಎಕ್ಸಾಂಪಲ್ ಕೊಡೋದೆ. ನೋಡಿ 2 ಕ್ವಾಂಟಿಟಿ ಹಾಕಿದೆ. ಲಾಂಗ್ ಟರ್ಮ್ ಅಂತ ಬಂದರೆ ಮಾರ್ಕೆಟ್ ವ್ಯಾಲ್ಯೂ. ಸೊ ಇವಾಗ ನಾನು ಇಲ್ಲಿ ಕಾಣಿಸ್ತಿದೆಯಾ ಚಾರ್ಜಸ್ಸು ಎಲ್ಲ. ಸೊ ಇವಾಗ ನಾನು ಬೈ ಕೊಟ್ಟರೆ ಬೈ ಆಗುತ್ತೆ, ಸ್ವೈಪ್ ಮಾಡಿದ್ರೆ ಬೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 2 ಕ್ವಾಂಟಿಟಿ ಹಾಕಿದ್ದೀನಿ ಲಾಂಗ್ ಟರ್ಮ್ಗೆ ಮಾರ್ಕೆಟು. ಓಕೆ, ಇವಾಗ ನಾನು ಸ್ವೈಪ್ ಮಾಡ್ತೀನಿ, ಸ್ವೈಪ್ ಟು ಬೈ. ನಂದು 2 ಗೋಲ್ಡ್ ಪೀಸ್ ಬೈ ಆಯಿತು. ಇವಾಗ ನಾನು ಚೆಕ್ ಮಾಡ್ತೀನಿ, ಬ್ಯಾಕ್ ಹೋಗಿ ಚೆಕ್ ಮಾಡ್ತೀನಿ ಬೈ ಆಗಿದೆಯಾ ಹೆಂಗೆ ಅಂತ. ಆರ್ಡರ್ಸ್ ಅಂತ ಚೆಕ್ ಮಾಡ್ತೀನಿ. ನೋಡಿ ಆರ್ಡರ್ ಕಂಪ್ಲೀಟೆಡ್ ಅಂತ ಬಂದಿದೆ ಸ್ಟೇಟಸು. ನನ್ನ ಹತ್ರ 2 ಕ್ವಾಂಟಿಟಿ ಅಂದರೆ 49 + 49 × 2 ಅಂದರೆ ಆಲ್ಮೋಸ್ಟ್ 100 ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ನಾನು. ನೋಡಿ ಕಾಣಿಸ್ತಲ್ವಾ ಹೀಗೆ. ಸೊ ಈ ರೀತಿ ನಾವು ಗೋಲ್ಡ್ ಬೀಸ್ನ ಪರ್ಚೇಸ್ ಮಾಡ್ಬೋದು. ನಿಮಗೆ ಇವಾಗ ಡಿಜಿಟಲ್ ಫಾರ್ಮಲ್ಲಿ ಗೋಲ್ಡ್ ಹೆಂಗೆ ಪರ್ಚೇಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಮ ಹತ್ರ 100 ರೂಪಾಯಿ ಇದ್ರೂ ಸಹ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಒಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ಡಿಮ್ಯಾಟ್ ಅಕೌಂಟ್ ಹೆಂಗೆ ಓಪನ್ ಮಾಡೋದು ಅಂತೇಳಿ. ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ.